ಖಂಡಿತ ಅಂಜನಪ್ಪ ಸರ್, ಈಗ ನಾವು ಒಂದು ಶೂ ಅಲ್ಲಿ ಬಟ್ಟೆಯಲ್ಲಿ ವೆರೈಟಿ ಆಯ್ಕೆ ಮಾಡ್ತೀವಿ ಸರ್. ಈ ಔಷಧಿಗಳಲ್ಲಿ ವೆರೈಟಿ ಇದೇನು ಯಾವ ಇದು ಪದ್ಧತಿ ಮೊದಲಿಂದನೇ ಇದೆ? ಅಲ್ಪ ನನಗೆ ಅದೇ ಕಂಪ್ನಿದು ಬೇರೆದಿದೆ ಅಂತ ಹೇಳಿ ಅಲ್ಲ, ಹೆಂಗೆ ಅಂತ ಇದು ಚೆಕ್ ಮಾಡೋದು? ಇದು ಸರ್ವೇ ಸಾಮಾನ್ಯವಾಗಿ ನಡೆಯುತ್ತೆ. ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲಿ ಎಲ್ಲ ಬ್ರಾಂಡ್ಸ್ ಇಟ್ಟಿರಲ್ಲ. ಸೊ ಅವನಿಗೆ ಏನು ಬೇಕು ನೋಡಿ ಸರ್, ಈ ದಂಧೆ ಬಗ್ಗೆ ಮಾತನಾಡೋಕೆ ಹೋದರೆ ನಾನು ಕಿಶೋರ್ ಅವರು ನೇರವಾಗಿ ಮಾತಾಡ್ತೀವಿ. ನನ್ನ ಪ್ರೊಫೆಷನಲ್ ಕೊಲೀಗ್ ಜೊತೆಯಲ್ಲಿ ಒಂದು ಮನವಿ, ದಯವಿಟ್ಟು ವಿ ಆರ್ ನಾಟ್ ಅಗೇನೆಸ್ಟ್ ದ ಪ್ರೊಫೆಷನ್, ಬಟ್ ನಡೀತಿರೋದನ್ನು ಹೇಳ್ತಾ ಇದ್ದೀವಿ. ಹಂಗಾಗಿ ಎಲ್ಲೋ ಇವರಿಬ್ಬರೂ ಡಾಕ್ಟ್ರುಗಳಿಗೆ ಹಂಗೆ ಅನ್ಕೋಬೇಡಿ ದಯವಿಟ್ಟು. ಕಾರ್ಪೊರೇಟ್ ಕಲ್ಚರ್ನಾಗ ಏನು ನಡೆಯುತ್ತೆ ಅಂತ ಸಾಮಾಜಿಕ ಹೋರಾಟಗಾರರು ಅವರು ಕರೆಕ್ಟಾಗಿ ಹೇಳ್ತಾರೆ. ಬಟ್ ನಾವು ಕೂಡ ಹಂಗೇನಿಲ್ಲ ಬಿಡ್ರಿ ಅನ್ನೋಂಥ ಸ್ಥಿತಿಯಲ್ಲಿಲ್ಲ. ಈ ಪ್ರಿಸ್ಕ್ರಿಪ್ಷನ್ ಅಂತೂ ನಡೆಯುತ್ತೆ. ಅದು ಅನ್ಫಾರ್ಚುನೇಟ್ಲಿ ಏನಾಗುತ್ತೆ, ಇಲ್ಲಿ ಸೇಮ್ ಡ್ರಗ್ ಕೆಮಿಕಲ್ ಕಾಂಪೋಸಿಷನ್ ಅಂತೀವಿ ನಾವು, ಕಾಂಪೊನೆಂಟ್ ಸೇಮು, ಬಟ್ ಕಂಪ್ನಿ ಬೇರೆ. ಕಂಪ್ನಿ ರೇಟೇನೆ 76 ರೂಪಾಯಿ, ಇನ್ನೊಂದು 16 ರೂಪಾಯಿ. ಬಡವ ಎಲ್ಲಿ ಹೋಗ್ಬೇಕು ಸರ್? ಒಂದು ಕೋರ್ಸ್ ಆಂಟಿಬಯೋಟಿಕ್ ತೊಗೋಬೇಕು ಅಂದರೆ 600-700 ರೂಪಾಯಿ ಆಗೋಗ್ಬಿಡುತ್ತೆ. ಸೊ ಅವ್ರು ಆ ಥರ ವ್ಯವಸ್ಥೆ ಇರುತ್ತೆ. ಅಂಡ್ ಎಲ್ಲೋ ಒಂದು ಕಡೆ ವೈದ್ಯಕೀಯದಲ್ಲಿ ಈ ದಂಧೆ, ನಾನು MBBS ಓದೋವಾಗೆ ನಮ್ಮ ಪ್ರೊಫೆಸರ್ಗೆ ಫಿಯೇಟ್ ಕಾರ್ ಕೊಟ್ಟರು ನಾನು ನೋಡಿ. ಎಸ್ಪೆಷಲಿ ಇವ್ರ ಮಾತು ಪೂರ್ವಕವಾಗಿ ಗ್ರಾಮೀಣ ಭಾಗಗಳಲ್ಲಿ ಈ ಲೂಟಿ ಇನ್ನೂ ಜಾಸ್ತಿ. ಹೌದು, 16 ರೂಪಾಯಿ 76 ರೂಪಾಯಿ 76 ರೂಪಾಯಿ ಒಳ್ಳೆ ಔಷಧಿ ಅಂತ ಹೇಳ್ಕೊಡೋದು. ಆ 76 ರೂಪಾಯಿನ ಮೇಲಿಂದ ಮೇಲೆ ತೊಗೊಳ್ತಕ್ಕಂಥದ್ದು. ಆಮೇಲೆ ಅದ್ರ ಜೊತೆ ಒಂದು ಬಿ ಕಾಂಪ್ಲೆಕ್ಸ್ ತಗೋ, ಅದ್ರ ಜೊತೆ ಮತ್ತೊಂದು ತಗೋ, ಅದ್ರ ಜೊತೆ ಪ್ರೋಟೀನ್ ಪೌಡರ್ ತಗೋ ಅಂತ ಹೇಳಿ ಅಡೆಂಡಮ್ಸ್ ನಾವೇ ಮಾಡೋದು. ಡಾಕ್ಟ್ರ್ 3 ಔಷಧಿ ಬರೀತಾನೆ, ಮೆಡಿಕಲ್ ಶಾಪಿಂದ 6 ಔಷಧಿ ಈಚೆ ಬರ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಗ್ರಾಮೀಣ ಭಾಗಗಳು, ಎಲ್ಲರೂ ಅಂತ ಹೇಳಲ್ಲ. ಎಲ್ಲ ವೈದ್ಯಕೀಯ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಂದರೆ ಡಾಕ್ಟ್ರುಗಳೇ ಒಪ್ಪಲ್ಲ. ವೈದ್ಯಕೀಯ ಸಿಸ್ಟಮ್ ಎಲ್ಲ ತುಂಬ ಹದಗೆಟ್ಟೋಗಿದೆ ಅಂದರೆ ಶ್ರೀಸಾಮಾನ್ಯ ಒಪ್ಪಲ್ಲ. ಸೊ ಹಾಗಾಗಿ ಆ ತಪ್ಪುಗಳು ಏರ್ಪೇರಿ ಜನರು ಇದಾರಲ್ಲ ಸರ್, ಜನರ ಬಗ್ಗೆನೂ ನಾನು ಮಾತಾಡ್ಬೇಕಾಗಿತ್ತೆ. ನೀವು ಅಲ್ಲಿ ಮೆಡಿಕಲ್ ಸ್ಟೋರಿಗೆ ಹೋಗಿ 6,000 ರೂಪಾಯಿ ಬಿಲ್ ಆಗುತ್ತೆ, ಡಾಕ್ಟರ್ ಬರ್ಕೊಟ್ಟಿರ್ತಾರೆ. ಅವನು ಸರ್ ಡಿಸ್ಕೌಂಟ್ ಕೊಡಲ್ವಾ? ಅವ್ನು ಡಿಸ್ಕೌಂಟು ಯೋಚನೆ ಮಾಡ್ತಾನೆ ಅವ್ನ ಬಡ್ಜೆಟಿಗೆ. ಅದೇ ನೀವು ಮದ್ಯ ಮಾರಾಟ MRP ಹೋಗಿ ಅಲ್ಲಿ ಕೇಳಿದಷ್ಟು ದುಡ್ಡು ಕೊಟ್ಟು ತಗೊಂಡ್ಬರ್ತಾನೆ. ಇಲ್ಲಿ MRP ಔಷಧಿ ರೇಟನ್ನು ಅವನು ಕ್ವಶನ್ ಮಾಡ್ತಾನೆ. ಈಗ ಜನರಲ್ಲಿ ಏನಾಗಿದೆ ಗೊತ್ತಾ ಸರ್, ಈ ನಕಲಿ ಔಷಧಿ ಇರ್ಬೋದು, ನಕಲಿ ಆಹಾರಗಳಿರ್ಬೋದು, ಇದ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಮತ್ತು ಗ್ರಾಹಕರ ವ್ಯಾಜ್ಯಗಳ ನ್ಯಾಯಾಲಯಕ್ಕೆ ಹೋಗುವಂಥ ಚೈತನ್ಯನ ಈ ರಾಜಕಾರಣಿಗಳು, ನಾಗರಿಕರ ಚೈತನ್ಯನ ಕಳಿಸ್ಬಿಟ್ಟಿದ್ದಾರೆ. ಯಾಕೆ ಕಾರಣ ಹೇಳ್ತೀನಿ ನೋಡಿ. ಇವರು ಬಸ್ ಫ್ರೀ ಮಾಡಿದ್ರು, ಜನರನ್ನ ಡೈವರ್ಟ್ ಮಾಡಿದ್ರು, ಬೇರೆ ಇಶ್ಯೂ ಎಟ್ಬಾರ್ದು ಅಂತ. ಆಮೇಲೆ ಅಕ್ಕಿ ಕೊಟ್ಟರು, ಡೈವರ್ಟ್ ಮಾಡಿದ್ರು. ಇನ್ನೊಂದು ಕೊಟ್ಟರು, ಮತ್ತೊಂದು ಫ್ರೀ ಕೊಟ್ಟರು. ಎಲ್ಲ ಫ್ರೀ ಕೊಟ್ಟಾಗ ನನಗೆ ಎಜುಕೇಷನ್ ಬೇಕಪ್ಪ, ನನ್ನ ಮಗನಿಗೆ ಒಳ್ಳೆ ಕಾಲೇಜ್ ಕೊಡು, ಒಳ್ಳೆ ಸ್ಕೂಲ್ ಕೊಡು ಎಂದು ಕೇಳೋದು ಮರ್ತೋಯ್ತು. ಒಳ್ಳೆ ಆರೋಗ್ಯಕ್ಕೆ ಒಳ್ಳೆ ಆಸ್ಪತ್ರೆಗಳ ಫೆಸಿಲಿಟಿ ಕೊಡೋ ಅನ್ನೋದು ಧ್ವನಿ ಮರ್ತೋಯ್ತು. ಯಾಕಂದ್ರೆ ಜನರು ಈ ಫ್ರೀಗೆ ಬಿದ್ದೋಗ್ಬಿಟ್ರು. ಹಾಗಾಗಿ ನಮ್ಮನ್ನು ಆಳೋರಿಗೂ ಚೆನ್ನಾಗಿ ಗೊತ್ತಿದೆ, ಈ ಮೂರ್ಖರಿಗೆಲ್ಲ ಫ್ರೀ ಕೊಟ್ಬಿಟ್ರೆ ನಾವು ಹೆಂಗ್ ಬೇಕಾದ್ರೆ ಆಡಳಿತ ನಡೆಸ್ಬೋದು ಅಂತೇಳಿ. ಈ ವ್ಯವಸ್ಥೆನ ಪರಿವರ್ತನೆ ಆಗಬೇಕಾಗಿದೆ. ಯಾವಾಗುತ್ತೆ? ಜನರ ಪರಿವರ್ತನೆ ಫಸ್ಟ್ ಆಗಬೇಕು. ಕಾಂಪ್ಲಿಮೆಂಟ್ ಬಿಸ್ನೆಸ್ ಮೇಲೆ ಒಂದು ಮಾತು, ಡಾಕ್ಟರ್ಗಳಿಗೆ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಡಾಕ್ಟರ್ಗಳಿಗೆ ಗಿಫ್ಟ್ಸ್ ಕೊಡ್ತಾರೆ ಅಂತ. ಇದು ಎಲ್ಲ ವ್ಯವಹಾರದಲ್ಲೂ ಇದೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಅಷ್ಟು ಆಗಬಾರ್ದಿತ್ತು. ಇವಾಗ MRP ನಡೆಸೋನಿಗೆ ಅವನಿಗೆ ಇಷ್ಟು ಕೇಸ್ ಫ್ರೀ ಅಂತ ಇರ್ತದೆ ಪರ್ ಮಂತು. ಸೊ ಅನ್ಫಾರ್ಚುನೇಟ್ಲಿ ಇದು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮೇಲೆ ತುಂಬ ಕಾಮೆಂಟ್ಸ್ ಬರ್ತದೆ. ಎಸ್ ಡಾಕ್ಟರ್, ಮತ್ತೆ ವಾಪಸ್ ಬರ್ತೀವಿ, ಒಂದು ಬ್ರೇಕ್ ಸಮಯ ಆಗಿದೆ.